ಭಕ್ತಿ ಹೆಚ್ಚರು ನಯನಿ. ಇಲ್ಲಿ ನೋಡಿ, ಇಲ್ಲಿರೋ ಈ ಕರ್ಪೂರಗಳನ್ನ ಕಟ್ಟಿಗೆ ಜೊತೆ ಬೆಂಕಿ ಹಚ್ತಾಳೆ. ಈ ಕರ್ಪೂರನ ಚೇಂಜ್ ಮಾಡಿ ಇದರ ಜೊತೆ ನಾನು ರೀಪ್ಲೇಸ್ ಮಾಡ್ತಿದ್ದೀನಿ. ಇದು ಕರ್ಪೂರನೇ ಅಲ್ವಾ? ನೋ, ಇಟ್ಸ್ ಅ ವೈಟ್ ಬಾಂಬ್. ಹೊರ ಪ್ರದೇಶಗಳಲ್ಲಿ ಇಂಥದನ್ನ ತುಂಬಾ ಯೂಸ್ ಮಾಡ್ತಾರೆ ವಲ್ಲಭ್. ಅವ್ರ್ಯಾಕೆ ಬಳಸ್ತಾರೆ? ಪೂಜೆಗಲ್ಲ, ಸಾಯಿಸಿ ಶ್ರದ್ಧಾಂಜಲಿ ಮಾಡೋದಿಕ್ಕೆ. ಎಕ್ಸಾಕ್ಟ್ಲಿ ಆಂಟಿ. ಸೊ ಈ ವೈಟ್ ಬಾಂಬ್ ನ ಇಲ್ಲಿಟ್ಟಿರೋದ್ರಿಂದ ವರ್ಕರ್ಸ್ಗೆ ಬೋನಸ್ ಕೊಟ್ಮೇಲೆ ನೈನ್ ಇಲ್ಲಿಗೆ ಬಂದು ಸಂತೋಷದಿಂದ ಅಡುಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾಳೆ. ಮಧ್ಯದಲ್ಲಿ ಡ್ಯಾನ್ಸು ಹಾಡು ಹೇಳೋದು ಅದೆಲ್ಲ ಇಲ್ಲ ತಾನೆ? ಅಷ್ಟು ಟೈಮ್ ಇರಲ್ಲ ಕಂದ. ಪ್ರಾಣ ಹೋದ್ಮೇಲೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗೋವಾಗ ಹಾಡು ಹೇಳೋ ಪದ್ಧತಿ ಇರ್ಬೋದು, ಆದ್ರೆ ಇಲ್ಲಂತೂ ಸಖಿ ಪ್ಲಾನ್ನಿಂದ ನಯನಿ ಕಾಲಗರ್ಭದಲ್ಲಿ ಸೇರ್ಕೊಳ್ಳೋದು ಖಂಡಿತ. ನಾವು ಯಜಮಾನ್ರು ಅಂತ ನಮ್ಮ ಮಧ್ಯೆ ತುಂಬ ಭೇದ ಭಾವ ಇದೆ ಅಂತ ನಾನಂತೂ ಅನ್ಕೊಂಡಿಲ್ಲ. ನಿಮ್ಗೆ ಆ ಥರ ಯೋಚನೆ ಇದ್ರೆ ತೆಗ್ದು ಹಾಕ್ಬಿಟ್ಟು. ಎಲ್ರೂ ಒಂದೇ ಆಗ್ಬಿಟ್ರೆ ನಾಳೆಯಿಂದ ಯಾರು ಕೆಲಸ ಮಾಡಲ್ಲ. ಅತ್ತೆ, ಮನೆ ಕೆಲಸ ಮಾಡೋದಕ್ಕೆ ಆಳ್ಗಳಿರ್ತಾರೆ, ಕಂಪ್ನಿ ಕೆಲಸ ಮಾಡೋದಕ್ಕೆ ಡಿಫ್ರೆನ್ಸ್ ತೋರಿಸಿ ಕ್ಯಾಟಗರಿ ಮಾಡಬಾರ್ದು ಅನ್ನೋದೇ ನೈನಿ ಅಭಿಪ್ರಾಯ. ಹೌದು ಚಿಕ್ಕಮ್ಮ, ನಮ್ಮನೆ ಅನ್ಕೊಂಡು ಹೇಗೆ ನಾವು ಕೆಲಸ ಮಾಡ್ತೀವೋ ಕಂಪನಿ ಕೂಡ ನಮ್ದು ಅನ್ಕೊಂಡು ಕೆಲಸ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಮುಂದುವರಿಬೋದು. ಅತ್ತೆ ಬನ್ನಿ ಬನ್ನಿ, ನೈನಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ ಕೇಳಿಸ್ಕೊಳ್ಳಿ. ನೀನ್ ಮುಂದುವರ್ಸು ನೈನಿ. ದುಷ್ಟಶಕ್ತಿಗಳು ಬಂದ್ರು ಅಷ್ಟೇ, ಅದೃಷ್ಟನ ಕಿತ್ಕೊಂಡ್ರು ಸರಿ. ನಿನ್ ಚೈತನ್ಯ ರಥನ ಮುಂದುವರ್ಸು ನೈನಿ. ನೀನ್ ಸುಮ್ನಿದ್ರೆ ಚೇರ್ಮನ್ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿಸ್ಕೋಬಹುದು. ನೈನಿ, ನೀನೇನು ಅನ್ಕೊಂಡಿದ್ಯಾ ಅಂತ ಹೇಳ್ಬಿಡು. ಮನಸ್ಸಾಕ್ಷಿಯಾಗಿ ಹೇಳ್ತಿರೋ ವಿಷಯ ಇದು. ಕಂಪನಿಗೋಸ್ಕರ ದುಡಿತಾ ಇರೋ ಪ್ರತಿಯೊಬ್ಬರಿಗೂ ಗಾಯತ್ರಿ ಅಮ್ಮೋರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರು. ಇನ್ನು ಮುಂದೆ ನಿಮ್ಮೆಲ್ರಿಗೂ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇವಳಿಗೆ ಲೈಫ್ ಇರಲ್ಲ, ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಿದ್ದಾಳೆ. ಪೋರ್ ನೈನಿ. ನಿಮ್ಮ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲಲ್ಲಿ ಒಳ್ಳೆ ವಿದ್ಯಾಭ್ಯಾಸದ ಖರ್ಚನ್ನ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ನೋಡ್ಕೊಳ್ಳುತ್ತೆ.
ಪ್ರತಿ ತಿಂಗಳು ನಿಮಗೆ ಸಂಬಳ ಕೊಡೋದ್ರ ಜೊತೆ ನಿಮ್ಮ ಶ್ರಮನ ಗುರ್ತಿಸಿ ಕಂಪನಿಗೆ ಬರೋ ಲಾಭದಲ್ಲಿ ನಿಮ್ಮೆಲ್ರಿಗೂ ಕಾಣಿಕೆಯಾಗಿ ಕೊಡ್ತೀವಿ. ಉದ್ಯೋಗಿಗಳೆಲ್ರಿಗೂ ಯುಗಾದಿ ಪ್ರಯುಕ್ತ ಬೋನಸ್ ಕೂಡ ಕೊಡ್ತೀವಿ. ಗ್ರೇಟ್ ನೈನಿ. ನೀನ್ ಈ ತರ ವರಗಳ ಮಳೆನ ಸುರಿಸ್ತಿದ್ರೆ ಎಷ್ಟು ಮುದ್ದ ಕಾಣಿಸ್ತಿದೆ ಗೊತ್ತಾ? ಅಪ್ಪಿ ತಪ್ಪಿ ಈಗ್ಲೇ ಏನಾದ್ರೂ ಮುತ್ ಕೊಟ್ಬಿಡ್ತೀಯ ವೇಶ್? ನೈನಿ, ನಿನ್ಗೋಕೆ ಅಲ್ವಾ? ಎಲ್ರ ಮುಂದೆ ಏನ್ ನಿಮ್ದು? ಅಬ್ಬಬ್ಬಬ್ಬ, ಎಷ್ಟು ನಾಚಿಕೆನೋ ನಮ್ ನೈನಿಗೆ. ಚೇರ್ಮನ್ ಆದ್ರೂ ಸರಿ, ಹೆಣ್ಮಕ್ಳಿಗೆ ನಾಚಿಕೆ ಇರುತ್ತೆ. ನಿನಗಿಲ್ವಲ್ಲ? ಹೀಗಂತೀರ ಅಂತಾನೆ ನನ್ಗೆಲ್ಲದ್ರಿಂದ ದೂರ ಇರೋದು. ಇವಳು ಬೇಕು ಅಂತಾನೆ ಇಲ್ಲಿಂದ ಹೋಗಿದ್ದಾಳೆ. ಏನ್ ಮಾಡ್ತಿದ್ದಾಳೋ ನೋಡ್ಕೊಂಡ್ ಬರ್ತೀನಿ. ಮೇಡಮ್, ನಿಮ್ಮನ್ನು ನೋಡ್ತಾ ಇದ್ರೆ ಥೇಟ್ ಗಾಯತ್ರಿ ದೇವಿ ಅವ್ರು ನೋಡಿದ ಹಾಗೆ ಆಗ್ತಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸ್ವರ್ಗದಲ್ಲಿರೋ ಅತ್ತೆನ ಮೀಟ್ ಮಾಡ್ತಾಳೆ. ಈ ಸಖಿ ಕತೆ ಏನು? ಯಾವಾಗ ನೋಡಿದ್ರು ಯಾವ್ದೋ ಮೂಲೆಗೋ ಪೋದೆಗೆ ಹೋಗಿ ಸೇರ್ಕೋತಿದ್ದಾಳೆ. ಸುತ್ತಿನೋ ಅಭ್ಯಾಸ ಏನಾದ್ರೂ ಇದ್ಯಾ? ಎಳ್ಕೊಂಡ್ ಬರ್ಬೇಕು ಅವಳನ್ನ. ಹೇಳು ಡಿಯರ್. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಬಟ್ ನ್ಯೂಸ್ ಅಲ್ಲಿ ಬರಲ್ಲ. ಹೌ ಇಸ್ ಇಟ್ ಪಾಸಿಬಲ್? ಇಟ್ಸ್ ಕಾಲ್ಡ್ ಇಸ್ ವೈಟ್ ಬಾಂಬ್. ಕರ್ಪೂರದ ಕೋಟಿಂಗ್ ಹಾಕಿ ರೆಡಿ ಮಾಡಿರ್ತಾರೆ. ಟಾರ್ಗೆಟ್ ಯಾರು? ಇನ್ಯಾರು? ಆ ನೈನಿ. ಮೊಬೈಲ್ನ ಇವಳು ಕಿವಿಗೆ ಅಂಟಿಸ್ಬಿಡ್ಬೇಕು. 5 ನಿಮಿಷ ಕೊಟ್ರೆ ಸಾಕು, ಯಾರಿಗಾದ್ರೂ ಫೋನ್ ಮಾಡ್ತಿರ್ತಾಳೆ. ನೈನಿ ನಿನಗೆ ಹೊಡೆದಿದ್ದಕ್ಕೆ ಅವಳಿಗೆ ಬುದ್ಧಿ ಕಲಿಸ್ತೀಯಾ ಅಂತ ಅನ್ಕೊಂಡಿದ್ದೆ. ಅವಳು ಚಾಪ್ಟರ್ನೇ ಕ್ಲೋಸ್ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಯಾರಿಗೂ ಡೌಟ್ ಬರಲ್ಲ, ನನ್ನ ಕೈಗೂ ಕಲೆ ಅಂಟಲ್ಲ. ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅಂತ ಕೇಸ್ನ ಕ್ಲೋಸ್ ಮಾಡ್ತಾರೆ. ಯಾವ ಕೇಸಲ್ಲಿ ಸಿಕ್ಕಾಕೊಂಡಿದ್ಯಾ? ಏನು ಹೇಳ್ತಿದ್ಯಾ? ನೀನ್ ಫೋನಲ್ಲಿ ಏನ್ ಮಾತಾಡ್ತಿದ್ಯಾ ಅನ್ನೋದನ್ನ ಕೇಳ್ತಿರೋದು. ಕೇಸು ಗೀಸು ಅಂತ ಏನೋ ಹೇಳ್ತಿದ್ದಲ್ಲ. ಏನಾದ್ರೂ ಕೆಟ್ಟ ಕೆಲಸ ಮಾಡಿ ನಮ್ಮ ಮನೆಗೇನಾದ್ರೂ ಕೆಟ್ಟ ಹೆಸರು ತರಬೇಕಲ್ಲ. ನಿನಗ್ ದೊಣ್ಣೆಲ್ ಹೊಡಿತಾರೆ. ನನ್ ಸೂಟ್ ಕೇಸ್ ಬಗ್ಗೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ರೆ ನೀನು ಪೊಲೀಸ್ ಕೇಸ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅನ್ಸತ್ತೆ. ಆ ಸೂಟ್ ಕೇಸು ಬ್ರೀಫ್ ಕೇಸು ನನಗೇನಕ್ಕೆ? ನೀನ್ ಸ್ವಲ್ಪ ಎಲ್ರ ಜೊತೆ ಇದ್ರೇನೆ ಒಳ್ಳೇದು. ಹೀಗ್ ಪಕ್ಕಕ್ಕೆ ಬಂದು ಹುಚ್ಚುಚ್ಚ ಕೆಲಸ ಮಾಡ್ಬೇಡ. ನಾನೇನು ಮಾಡಲ್ಲ, ನೀನ್ ಹೋಗು. ಅಮ್ಮ, ನಿನ್ನನ್ ಹೇಗ್ ನಂಬೋದು? ಬಾಬಾ, ನಾವ್ ಟ್ರೈನ್ ಆಟ ಆಡ್ಕೊಂಡು ಹೋಗೋಣ ಬಾ. ಅಯ್ಯೋ ಚಿಕ್ಕ ಮಗು, ಚಿಕ್ಕ ಮಗು, ಚಿಕ್ಕ ಮಗು, ಚಿಕ್ಕ ಮಗು. ಅಯ್ಯೋ ನಡಿ ನಡಿ. ನಾನಿ, ನಾಳೆ ಉಗಾದಿ ಹಬ್ಬದ ಪ್ರಯುಕ್ತ ವರ್ಕರ್ಸ್ಗೆ ಬೋನಸ್ ಕೊಡಬೇಕಾಗಿರೋ ಕ್ಯಾಶ್ ತೋ. ಯಾರು ಕೊಟ್ರೆ ಏನ್ ಬಿಡಿ, ಕಷ್ಟಪಟ್ಟು ಕೆಲಸ ಮಾಡಿದವ್ರ ಕೈಗೆ ಲಕ್ಷ್ಮೀ ದೇವಿ ಹತ್ಬೇಕು. ಅವ್ರ ಅಕೌಂಟ್ಗೆ ಹಾಕಿದಿದ್ರೆ ನಮಗ್ ಶ್ರಮ ಕಮ್ಮಿ ಆಗ್ತಿತ್ತಲ್ವಾ? ಕ್ಯೂ ಅಲ್ಲಿ ನಿಂತ್ಕೊಂಡು ಇವರೆಲ್ಲ ಕೈ ಚಾಚಿದ್ರೆ ಇವರು ಭಿಕ್ಷೆ ಹಾಕೋ ತರ ದುಡ್ಡು ಕೊಡ್ತಾರೆ ಅಂತ ಅನ್ಸುತ್ತೆ. ಇದು ಪಬ್ಲಿಸಿಟಿ ಗಿಮಿಕ್ ಅತ್ತೆ. ತಪ್ಪು ತಿಳ್ಕೊಳ್ಳೋದು ನಿಮ್ಮ ಅಭ್ಯಾಸ ಅನ್ಸುತ್ತೇವಲ್ಲ ಭಾವ. ಇಲ್ಲಿ ಯಾರು ಕ್ಯೂ ನಿಲ್ಲಲ್ಲ. ನಾನು ನನ್ನ ಗಂಡ ಅವ್ರ ಹತ್ರನೇ ಹೋಗಿ ಕೃತಜ್ಞತೆ ಸಲ್ಲಿಸಿ ಬೋನಸ್ ಕೊಡ್ತೀವಿ. ನಮ್ಮ ಕೈ ಮೇಲಿದೆ ಅಂತ ಅರ್ಥ ಅಲ್ಲ. ನಮ್ಮ ಸ್ಥಾನನ ಮೇಲಿಟ್ಟಿರೋ ಇವ್ರ ಕೈಗೆ ನಾವು ಕೈ ಜೋಡಿಸ್ತಿದ್ದೀವಿ ಅಂತ ಇದರ ಅರ್ಥ. ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ಎಷ್ಟೇ ಆದರೂ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್ ಅಲ್ವಾ? ನೈನಿ, ಥ್ಯಾಂಕ್ ಯು ಮೇಡಮ್.
ಥ್ಯಾಂಕ್ಸ್ ಮೇಡಮ್. ಚಪ್ಪಾಳೆ ತಟ್ಟಿದ ಈ ಕೈಗಳೇ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವಳು ಚಟ್ಟ ಎತ್ತುತ್ತೆ ವಲ್ಲಭ. ಸಖಿ ಕಾನ್ಫಿಡೆನ್ಸ್ ನೋಡ್ತಿದ್ರೆ ಈ ನೈನಿ ಕತೆ ಇವತ್ತು ಮುಗಿಯುತ್ತೆ ಮಾಮ್. ಏನಾಂಟಿ ಹಾಗೆ ನೋಡ್ತಿದ್ದೀರಾ? ನಿಮ್ಗೂ ಬೋನಸ್ ಬೇಕಾ? ನನಗ್ಯಾಕೆ, ನಾನೇನ್ ಕೆಲಸದವಳಾ ಅಲ್ವಲ್ಲ? ಹೌದ್ ಬಿಡಿ, ನೀವ್ಯಾಕೆ ಕೆಲ್ಸಕ್ಕೆ ಬರ್ತೀರಾ? ಏನಂದೆ? ನೀವ್ಯಾಕೆ ಕೆಲಸ ಮಾಡ್ತೀರಾ ಅಂತ ಕೇಳ್ದೆ ಆಂಟಿ. ನೀವ್ ಕಣ್ಮಿಟಿಕ್ಸ್ದೆ ನೈನಿ ವಿಶಾಲ್ನ ನೋಡಿ. ಗಂಡ ಹೆಂಡತಿ ಇಬ್ರು ಹೀಗೆ ವರ್ಕರ್ಸ್ಗೆಲ್ಲ ದುಡ್ಡು ಕೊಡ್ತಾ ಇದ್ರೆ ನಂಗೆ ಏನ್ ಅನ್ನಿಸ್ತಿದೆ ಗೊತ್ತಾ? ಹೇಳು, ಮುಚ್ಚಿಡೋದ್ ಯಾಕೆ? ಇನ್ನೂ 100 ವರ್ಷ ಹೀಗೆ ಒಟ್ಟಿಗಿದ್ದು ಕಂಪ್ನಿನ ಇನ್ನೊಂದು ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ ಅಂತ ಅನ್ನಿಸ್ತಿದೆ. ಥ್ಯಾಂಕ್ ಯು ಮೇಡಮ್. ವಿಶಾಲಕ್ಕೆ ಗೊತ್ತಿಲ್ಲ, ಆದ್ರೆ ನಯನಿ ಮಾತ್ರ ಮೇಲಕ್ಕೆ ಹೋಗ್ತಾಳೆ ಹಾಸಿನಿ. ಐ ಮೀನ್ ತುಂಬಾ ಎತ್ತರಕ್ಕೆ ಹೋಗ್ತಾಳೆ ಅಂದೆ. ಮನೆಗೆ ಹೋದ ತಕ್ಷಣ ನಿಮ್ ಬಾಯಿಗೆ 1/4 kg ಸಕ್ಕರೆ ಹಾಕ್ತೀನಿ ಅತ್ತೆ. ನೈನಿ ಬಗ್ಗೆ ನೀವ್ ಇವತ್ತೇ ನೋಡಿ ಪಾಸಿಟಿವ್ ಆಗಿ ಮಾತಾಡಿದ್ದು. ಇದು ಇವಳಿಗಿರೋ ಬುದ್ಧಿವಂತಿಕೆ. ಅದಕ್ಕೆ ಅಲ್ವಾ ಇವಳು ನಮ್ಮ ಮನೇಲಿ ಇಟ್ಕೊಳ್ಳೋಕ್ ಬಿಟ್ಟಿರೋದು. ಹೇಯ್, ಬಾಯಿ ಮುಚ್ತೀಯಾ? ನಿಮ್ ಜಗಳ ಶುರು ಮಾಡಬೇಡಿ, ಆಗ್ಬೇಕಾಗಿರೋ ಕೆಲಸ ನೋಡಿ. ಹಾರೋ ಖಾಲಿ ಪಾತ್ರೆನ ನೋಡ್ತೀಯ ದುರಂದರ? ನಿನಗೂ ಕೂಡ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ನಡೆಯೋ ಗಂಡಾಂತರದ ಬಗ್ಗೆ. ಪರವಾಗಿಲ್ಲ ದುರಂದರ, ಮೊದಲೇ ತುಂಬ ಶೆಕೆ ಇದೆ. ಹಾಗಿರೋವಾಗ ಒಲೆ ಹತ್ರ ಯಾಕೆ? ಅತ್ತೆ ಸೀರೆ ಹಾಳಾಗತ್ತೆ ಅಂತ ಯೋಚನೆ ಮಾಡ್ತಿದಾರಿ. ನಿಮ್ ಪ್ಯಾಂಟ್ ಶರ್ಟ್ಗೆ ಏನಾಗಿದೆ? ಬೇಗ ಬನ್ನಿ. ನಾನು ಅಮ್ಮನ ಜೊತೆ ಇರ್ತೀನಿ. ಅಬ್ಬಾ, ಸದ್ಯ ಎತ್ಕೋ ಅನ್ಲಿಲ್ಲ. ಏ ಮೈಗಳ್ಳಿ, ಯು ಕಮ್ನು. ನನಗಿದ್ ಯಾವುದು ಇಷ್ಟ ಆಗಲ್ಲ. ಹಾ, ಹುಡುಗರನ್ನ ಬುಟ್ಟಿಗೆ ಬೀಳಿಸ್ಕೊಳ್ಳೋದು ತುಂಬಾ ಇಷ್ಟ ಅನ್ಸುತ್ತೆ. ದುರ್ದು ಆಂಟಿ ನೀವು ಬನ್ನಿ, ದುರ್ದು ಆಂಟಿ ನೀವು ಬನ್ನಿ ಬನ್ನಿ. ಯಾಕೆ ಮೇಡಮ್ ನಮಗೋಸ್ಕರ ಅಷ್ಟೊಂದು ಶ್ರಮ ಪಡ್ತಾ ಇದ್ದೀರಾ? ಯಾಕೆ ಹಾಗೆ ಹೇಳ್ತೀರಾ? ನಿಮ್ಮ ಕಷ್ಟನ ನಾನು ತಗೋಬಾರ್ದಾ? ಪ್ರತಿ ಕ್ಷಣ ಕಷ್ಟಪಡೋ ನಿಮಗೆ ಒಂದ್ಸಲ ಅಡುಗೆ ಮಾಡಿ ಬಡಿಸಿದ್ರೆ ಶ್ರಮ ಹೇಗಾಗತ್ತೆ? ಏನಾದರೂ ಸರಿ, ನೈನಿ ಇಷ್ಟಪಟ್ಟು ಮಾಡ್ತಾಳೆ ಗೋಪಾಲರಾವ್ ಅವರೇ. ಹೌದು ಸರ್, ವರ್ಕರ್ಸ್ ಜೊತೆ ಬರೆಯೋ ಬಾಸ್ ಏನಾದರೂ ಇದ್ದರೆ ಅದು ನಾವು ಮಾಡಿರೋ ಪುಣ್ಯ. ಇಲ್ಲೂ ಪೂಜೆ ಮಾಡಬೇಕಾ? ಅಗ್ನಿ ದೇವ್ರಿಗೆ ಅರ್ಶಿನ ಕುಂಕುಮ ಇಟ್ಟ ಮೇಲೆ ಅಡುಗೆ ಶುರು ಮಾಡ್ಬೇಕು ಚಿಕ್ಕಮ್ಮ. ಮಮ್ಮಿ, ಬಾಂಬ್ ಬ್ಲಾಸ್ಟ್ ಆಗಿ ಹಾಸಿನಿ ಹೋದ್ರೆ ಹೋಗ್ತಾಳೆ. ಪಾಪ ದುರಂದರ ಅತ್ತೆಗೇನಾದರೂ ಆದರೆ ಅವರಿಬ್ಬರನ್ನ ಈ ಕಡೆ ಬರೋದಿಕ್ಕೆ ಹೇಳ್ತೀಯಾ? ಆಂಟಿ, ನೋ ಸೆಂಟಿಮೆಂಟ್ಸ್. ಏನೇ ಆದ್ರೂ ಸೈಲೆಂಟ್ ಆಗಿ ನೋಡ್ತಾ ಇರಿ. ಮೋಸ್ಟ್ಲಿ ಅವರು ಸೇಫ್ ಕೂಡ ಆಗ್ಬೋದು. ಯಾಕಂದ್ರೆ ಅದು ಬ್ಲಾಸ್ಟ್ ಆಗಿ ಎಲ್ಲ ಕಡೆ ಬೆಂಕಿ ಸಿಡಿದು ಹತ್ಕೊಂಡು ಉರಿಯಲ್ಲ. ಇಟ್ಸ್ ಸೈಲೆಂಟ್ ಕಿಲ್ಲರ್. ಅಂದರೆ ಆ ವೈಟ್ ಬಾಂಬ್ಗೆ ಬೆಂಕಿ ಹತ್ಕೊಂಡಿದ ತಕ್ಷಣ ಬ್ಲಾಸ್ಟ್ ಆಗಿ ಆ ಪಾತ್ರೆ ಎಗ್ರಿ ಎದುರಿಗಿರೋ ಆ ನೈನಿ ಮುಖನ
ಅಪ್ಪಚ್ಚಿ ಮಾಡ್ಬಿಡತ್ತೆ. ಫೋರ್ಸ್ ಆಗಿ ಬಂದು ಹೊಡೆದ ತಕ್ಷಣ ಸತ್ ಹೋಗ್ತಾಳೆ. ಬೆಂಕಿ ಕಮ್ಮಿ, ಇಂಪ್ಯಾಕ್ಟ್ ಜಾಸ್ತಿ ಅಂತಿದ್ಯಾ? ಎಕ್ಸಾಕ್ಟ್ಲಿ ಆಂಟಿ. ವಿಶಾಲ್, ನೈನಿಗೆ ನೀನು ಕುಂಕುಮ ಹಚ್ಚು. ಹಬ್ಬ ಇರೋದು ನಾಳೆ, ತಯಾರಿ ಮಾತ್ರ ಇವತ್ತೇ ಜೋರಾಗಿದೆ. ಮೇಡಮ್ ಆಫೀಸಿಗೆ ಬಂದ್ರೆ ಅವತ್ತು ನಮ್ಗೆ ಹಬ್ಬ ಅಂತಾನೆ ಅರ್ಥ ಮೇಡಮ್. ಅಯ್ಯೋ, ಪ್ರತಿದಿನ ಬಂದು ಬೋನಸ್ಸು ಗಿಫ್ಟು ಕೊಡ್ಬೇಕೇನೋ? ಇನ್ನು ನೀವು ಕೆಲಸ ಮಾಡ್ದಂಗೆ. ಹಾಗೆ ಮಾತಾಡ್ಬಿಡಿ ಅತ್ತೆ. ಜಸ್ಟ್ ಫಾರ್ ಫನ್ ವೇಶ್, ನೀವು ಮುಂದುವರಿಸಿ. ಮಮ್ಮಿ ಬೆಂಕಿ ಕಡೆಗೆ ಇರಿದ್ಲು. ಊದ್ಬತ್ತಿ ಅಂಟಿಸ್ತಿದ್ದಾಳೆ ಕಣೋ, ಕರ್ಪೂರ ಅಲ್ಲ. ಆಂಟಿ, ದಟ್ಸ್ ಅ ವೈಟ್ ಬಾಂಬ್. ಬೋನಸ್ ಅಂತ ಕೊಟ್ಟಿದ್ದ ದುಡ್ಗೆ ಬೆಂಕಿ ಹಚ್ಚಿ ಅವಳ ಶವನ ಸುಡ್ತಾರೆ ಅನ್ಸುತ್ತೆ. ಪಾಪ. ಅಷ್ಟೇ. ಸ್ವಾಮಿ ಅಗ್ನಿದೇವ, ಹೊರಗೆ ನೀನು ಜೋರಾಗಿ ಗುರುದ್ರು ಎಲ್ಲರೂ ಹಸುವನ್ನು ನೀಗಿಸಿ ನಾವು ಸಂತೋಷವಾಗಿರೋ ಹಾಗೆ ನೋಡ್ಕೋತೀಯ. ಇವತ್ತು ಕಂಪನಿಲಿ ಕೆಲಸ ಮಾಡೋರು ಹಸು ನೀಗ್ಸಕ್ಕೆ ಸ್ವತಃ ನಾನೇ ಅಡುಗೆ ಮಾಡ್ತಿದ್ದೀನಿ. ನೀನು ಅಕ್ಷಯ ಪಾತ್ರೆ ಆಗಬೇಕು ಸ್ವಾಮಿ. ಆಂಟಿ, Naini is gonna die. Countdown starts. ಅವಳು ಬದುಕಿರೋವರೆಗೂ ವಿಶಾಲ್ನ ಕಳ್ಕೊಂಡು ಬಿಳಿ ಸೀರೆ ಉಡಲ್ಲ ಅಂತಂದಿದ್ಲು. ಈಗ ವೈಟ್ ಬಾಂಬ್ಗೆ ಅವಳೇ ಬಲಿಯಾಗ್ತಿದ್ದಾಳೆ. ಕಲ್ಲಾಸ್. ಆಂಟಿ, ಬೇಗ ಬೇಗ ಹಾಡು ಹೇಳಿ, ಹಾಡು. ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ವೇ? ವಾಯ್ಸ್ ಚೆನ್ನಾಗಿಲ್ಲ ಅಂದಮೇಲೆ ಏನ್ ಹಾಡು ಹೇಳ್ತೀರಾ? ಗೋವಿಂದ ಅನ್ನಿ. ಗೋವಿಂದ. ಗೋವಿಂದ ಅಂತ ವಯ್ಯಾರವಾಗಿ ಹೇಳ್ಬಾರ್ದು. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಅಂತ ಹೇಳ್ಬೇಕು. ನೀನ್ ಹೇಳ್ದೆ ತಾನೆ? ನೈನಿ, ಇನ್ಯಾಕ್ ಲೇಟು? ನೀನ್ ಬೇಗ ಒಲೆ ಹತ್ಸು. ಗೋವಿಂದ ಗೋವಿಂದ. Fire with blast.